ನಮಸ್ಕಾರ ರೀ. ಲಾಸ್ಟ್ 2 ವರ್ಷದಿಂದ ನನ್ನ ಸಾಪ್ತಾಹಿಕ ಜೀವನದ 5 ದಿನ ಈ ಕಂಪನಿಗೆ ಈ ಕೆಲ್ಸಕ್ಕೆ ಕೊಟ್ಟು ಉಳಿದ 2 ದಿನ ಬಸ್ ಟ್ರಕ್ ಓಡಿಸಿದ್ದೆ. ಬಟ್ ಈಗ ಜಪಾನ್ ಬಂದ ಮೇಲೆ ವೀಕೆಂಡ್ ಬಂದ್ರೆ ಸಾಕ ಟ್ರಾವೆಲಿಂಗ್ ಎಕ್ಸ್ಪ್ಲೋರಿಂಗ್ ಆಗ್ಬಿಟ್ಟೈತಿ. ಟ್ರಾವೆಲಿಂಗ್ ಅಂದ ಮೇಲೆ ನೆನಪಾಯ್ತು, ನನಗೊಬ್ರು ಪುಣ್ಯಾತ್ಮರು ಹೇಳಿದ್ರೆ, ವಿನಯ್ ನೀನೇನಾದ್ರೂ ದೇಶ ಸುತ್ಬೇಕಂತಂದ್ರೆ ಫಸ್ಟ್ ಚಂದಾಗಿ ನೀನಿರೋ ಊರ್ ನೋಡು ಅಂತ. ಇವತ್ ಆ ಮಾತಿಗೆ ಮರ್ಯಾದೆ ಕೊಟ್ಟು ಜಪಾನ್ದಾಗ ನಾನಿರೋ ಊರು ಗಿಫು ಸಿಟಿ ನೋಡೋಣಂತ. ಈ ಎಪಿಸೋಡ್ದಾಗ ಸ್ವಲ್ಪ ಕಷ್ಟಪಟ್ಟ ಮೌಂಟ್ ಕಿಂಕಾ ಟ್ರೆಕ್ ಮಾಡಿ ಗಿಫು ಕಾಸಲ್ ನೋಡೋಣ ಅಂಡ್ ನಾನಿರೋ ಸಿಟಿ ಗಿಫು ಸಿಟಿದ ಟಾಪ್ ವ್ಯೂ ನೋಡೋಣಂತ. ನಾನಿರೋ ಅಪಾರ್ಟ್ಮೆಂಟ್ ನಿಂದ ಈಗ ಬಿಡಾತೀನಿ. ಟೈಮ್ ಆಗೈತಿ ಈಗ 1:45, 2 ಗಂಟೆ ಆಗಿ ಬಂದೈತಿ. ಇವತ್ತು ನಾನು ಹೊಂಟಿರೋ ಪ್ಲೇಸಸ್ ಹೆಸರು ಬಂದ್ಬಿಟ್ಟೆ ಗಿಫು ಕಾಸಲ್ ಮತ್ತು ಮೌಂಟ್ ಕಿಂಕಾ. ಬಸ್ ಇಂದ ಹೋಗ್ಬಹುದು, ಬಟ್ 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಈಸಿ ಸೈಕಲ್ ತಗೊಂಡು ಹೋಗ್ಬೋದು, ಇನ್ನೂ ಜಲ್ದಿ ಮುಟ್ತೀವಿ. ಇದೇ ಕಿಂಕಾ ಮೌಂಟೇನ್ ಅಂಡ್ ಇದ್ರ ಮೇಲೆ ಇರೋದೇ ಗಿಫು ಕಾಸಲ್. ಇದು ನಮ್ ಧಾರವಾಡದ ಆಕಾಶವಾಣಿ ಟವರ್ ತರ. ಗಿಫು ಸಿಟಿದ್ ಯಾವುದೇ ಮೂಲೆಯೊಳಗೆ ನಿಂತು ನೋಡಿದ್ರು ಗಿಫು ಕಾಸಲ್ ಕಾಣ್ತೈತಿ. ಎಸ್, ಫೈನಲಿ ಬಂದೆ ಕಿಂಕಾಸಾನ್ ಅವ್ರ ಕಡೆ. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಿಂದ ಇಲ್ಲಿಗೆ ಬರೋಕೆ ಹಾಫ್ ಆನ್ ಅವರ್ ಬೇಕಾ, ಬಟ್ ನಾನು ಬಂದೆ 1 ಅವರಿಗೆ. ಸೈಕಲ್ ಪಾರ್ಕ್ ಮಾಡಿದೆ. ಮೇನ್ ಪಾರ್ಕ್ ಎಂಟ್ರೆನ್ಸ್ ಇರೋದು ಇಲ್ಲೇ. ಇದೇ ಮೇನ್ ಎಂಟ್ರೆನ್ಸ್. ಇವತ್ತು ಸಂಡೇ ಆಗಿದ್ರಿಂದ ಭಾಳ ಜನ ಅದಾರ. ಇಲ್ಲೆಲ್ಲ ಒಂದು ಸ್ವಲ್ಪ ಶಾಪ್ಸ್ ಅದಾವ, ಇಲ್ಲೇ ಫುಡ್ ಸ್ಟಾಲ್ಸ್ ಅದಾವ. ಆಮೇಲೆ ಇಲ್ಲಿ ನೋಡ್ರಿ, ಇದೇ ಮೇನ್ ಅಟ್ರಾಕ್ಷನ್. ನಾವು ಹೋಗ್ಬೇಕಾಗಿರೋದು ಇಲ್ಲೇ ಮೇಲೆ. ಇಲ್ಲಿ ಮೇಲೆ ಹೋಗಕ್ಕೆ 2 ದಾರಿ ಅದಾವ. ಫಸ್ಟ್ ಆ್ಯಂಡ್ ಫಾಸ್ಟ್ ಆಪ್ಷನ್ ಅಂದರೆ ರೋಪ್ವೇ, ಆ್ಯಂಡ್ ಇದು ರೋಪ್ವೇ ಸ್ಟೇಷನ್ ಕಿಂಕಾಸಾನ್ ರೋಪ್ವೇ. ಲಾಸ್ಟ್ ಟೈಮ್ ಬಂದಾಗ ರೋಪ್ವೇಯಿಂದ ಹೋಗಿದ್ದೆ. ಈ ಸಲ ಗುಡ್ಡ ಹತ್ತಿ ಹೋಗ್ಬೇಕಂತೈತಿ. ಬರ್ರಿ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ರೋಪ್ವೇ ಸ್ಟೇಷನ್ ಐತಿ ಅಲ್ಲೇ. ಆಮೇಲೆ 2ನೇ ದಾರಿಗೆ ಹೋಗ್ಬೇಕಂತಂದ್ರೆ ಹಿಂಗೆ ಹೋಗ್ಬೇಕು. ಇಲ್ಲೇ ನೋಡ್ರಿ. ಓಕೆ, ನಾವೀಗ ಇಲ್ಲದೀವಿ. ಹಿಂಗೆ ಹೋಗಿ ಇಲ್ಲಿಂದ ನಾವು ಒಂದು ಸ್ವಲ್ಪ ರೈಟ್ ತೊಗೊಂಡು ಹಿಂಗೆ ಹೋಗ್ಬೇಕು. ಉಮಾನೋಸೆ ಟ್ರೇಲ್ ಹಿಂಗೆ ಹೋದ್ರೆ ನಾವು ಗಿಫು ಕ್ಯಾಸಲಿಗೆ ಹೋಗ್ತೇವೆ. ಬರ್ರಿ ಹೋಗೋಣಂತ. ಎಸ್, ಇಲ್ಲಿ ಹೊಂಟಾರ ನೋಡ್ರಿ. ಇಲ್ಲಿ ಹಿಂಗೆ ಮೇಲೆ ಹೋಗಿ ಹಿಂಗೆ ಹೋಗ್ಬೇಕು. ನಾನೇನು ಅನ್ಕೊಂಡಿದ್ದೆ, ಭಾಳ ಲೇಟಾಗಿ ಬಂದೀನಿ ಅನ್ಕೊಂಡಿದ್ದೆ. ಅಂದ್ರೆ ಮೇಲೆ ಹೋದ್ಕೊಳ್ಳೋಕೆ ಕತ್ಲಾಗತ್ತಲ್ಲ, ವಾಪಸ್ ಬರೋ ಮುಂದೆ ಪ್ರಾಬ್ಲಮ್ ಆಕೈತಿ. ಬಟ್ ಈಗ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು. ಅಂದ್ರೆ ಭಾಳ ಜನ ಹೊಂಟಾರಲ್ಲ ಈಗ ನನ್ನ ಜೊತೆ, ಅವ್ರ ಜೊತೆ ವಾಪಸ್ ಬರ್ಬೋದು. ಕೊನಿಚಿವಾ ಕೊನಿಚಿವಾ ಕೊನಿಚಿವಾ. ಕೀಪ್ ಆನ್ ದಿ ಟ್ರೇಲ್ ನೋಡ್ರಿ ಹೆಂಗೈತಿ. ಕೊನಿಚಿವಾ, ಹೈ ಕೊನಿಚಿವಾ ಕೊನಿಚಿವಾ. ನೈಸ್. ಎಲ್ಲರೂ ಹೋಗೋ ಮುಂದೆ ಕೊನಿಚಿವಾ ಅಂದರೆ ಹೆಲೋ ಅನ್ಕೊಂತ ಹೊಂಟಾರೆ. ದಟ್ ಇಸ್ ದ ಗುಡ್ ಪಾರ್ಟ್. ಎಸ್, ಈ ಪಾಯಿಂಟಿಗೆ ಬಂದೆ. ಇಲ್ಲಿಂದ ನಾನೀಗ ಹಿಂಗೆ ರೈಟ್ ತೊಗೋಬೇಕು. ಉಮಾನೋಸೆ ಟ್ರೇಲ್, ಕಾಷನ್, ಡೇಂಜರಸ್. ಓ ಬಂದಿದ್ರಾಗ ಸಣ್ಣ ಟ್ರೇಲ್ ಇದು. ಕೊನಿಚಿವಾ. ಅಯ್ಯೋ, ನಾ ಕರಿಕರ್ನ ಬೇಕು ಮಾಡಿನ ಅದನ್ನು. ಕರಿಕರ್ನ ಬೇಕು ಮಾಡಿನ ಅದನ್ನು. ಓಹೋ, ಸ್ಟೀಪ್ ಐತಿ ಸ್ವಲ್ಪ. ಓಹೋ, ಇದಕ್ಕೆ ಡೇಂಜರಸ್ ಮತ್ತು ಕಾಷನ್ ಅಂತ ಹಾಕಿದ್ರು ಅವರು. ಹಂಗೈತೆ ನೋಡ್ರಿ ಸ್ಟೀಪ್. ಎಸ್, ವ್ಯೂ ಹೆಂಗೆ ಕಾಣುತ್ತೆ ನೋಡ್ರಿ ಇಲ್ಲಿಂದ. ಗಿಫು ಸಿಟಿ ನೋಡ್ಬೋದು ಇಲ್ಲಿಂದ. ಫುಲ್ ಏನಿಲ್ಲ, ಈ ಪಾರ್ಟ್ ಅಷ್ಟೇ ನೋಡ್ಬೋದು. ಇನ್ನೂ ಮೇಲೆ ಹೋಗೋಣ. ಮೇಲೆ ಮಸ್ತ್ ಕಾಣತೈತಿ. ಹಾಂ, ದೈಜವು ಅರಿಗತ ಗೊಜೈಮಾಸ್. ಇಲ್ಲೇ ಟ್ರೆಕ್ಕಿಂಗು ಒಂದು ಸ್ವಲ್ಪ ಹುಚ್ಚೈತಿ ಮಂದಿಗೆ. ಹೈಕಿಂಗ್, ಟ್ರೆಕ್ಕಿಂಗ್ ಎಲ್ಲ ಏಜ್ದವರು ಬರ್ತಾರೆ. ಫೈನಲಿ ಫುಲ್ ಎಲ್ಲ ಗುಡ್ಡ ಹತ್ತಿ ಬಂದ ರೀಚ್ ಆದೆ. ಇದೇ ಇರ್ಬೋದು, ಅಷ್ಟೊಂದು ಐಡಿಯಾ ಇಲ್ಲ. ಹಾಂ, ಈ ಪಾಯಿಂಟ್ ಒಳಗಡೆ ಫುಲ್ ಒಂದು ಮೋಟಿವೇಶ್ನಲ್ BGM ಹಾಕಿ ಏನಾದರೂ ಒಂದು ಡೈಲಾಗ್ ಹಿಡಿಬೋದು. ಬಟ್ ನನ್ನ ತೆಗೆದ್ರೊಳಗಡೆ ಮಜಾ ತೋರಿ. ವೆಲ್ಕಮ್ ಟು ಗಿಫು ಕಾಸಲ್. ನಾನು ಏನೋದಿಲ್ಲ, ಗಿಫು ಸಿಟಿ ಆ ಊರಿನ ಮಹಲ್ ಇದೆ. ಯಾವ ಥರ ಕಾಣ್ತೈತೆ ನೋಡ್ರಿ. ಆ್ಯಂಡ್ ಇಲ್ಲಿಂದ ಒಂದು ಸ್ವಲ್ಪ ಸಿಟಿ ವ್ಯೂ ಕಾಣ್ತೈತಿ. ಹವಾಮಾನ ಇಲಾಖೆ ಪ್ರಕಾರ ಮಳೆ ಬರಂಗಿಲ್ಲ ಅಂದಿದ್ರೆ, ಬಟ್ ಈಗ ಮಳೆ ಬರತೈತಿ. ಮೋಡ ಎಲ್ಲ ಬಂದು ಎಲ್ಲ ಫುಲ್ ವ್ಯೂ ಎಲ್ಲ ಕವರ್ ಆಗೈತಿ ಈಗ. ಇದೆ ಗಿಫು ಮಹಲ್, ಗಿಫು ಕಾಸಲ್. ಹಾಂ, ಇಲ್ಲೊಂದು ಸ್ವಲ್ಪ ಕಾಣ್ತೈತಿ ಈ ಸೈಡಿಂದನು. ವೆದರ್ ಏನ್ರ ಫುಲ್ ಕ್ಲಿಯರ್ ಇತ್ತಂದ್ರೆ ಮಸ್ತ್ ಕಾಣ್ತೈತೆ. ಎಸ್, ಇನ್ನೊಂದು ಸ್ವಲ್ಪ ಬೆಟರ್ ವ್ಯೂಗೆ ಗಿಫು ಕಾಸಲ್ ಒಳಗಡೆ ಹೊಂಟೇನೆ. ಇದು ಕಾಸಲ್. ಇಚಿ ಅರಿಗತ್ತೋ.
ತಳಗಡೆ ಎಲ್ಲ ಇವ್ರ ಇತಿಹಾಸ ಆಮೇಲೆ ಬಂದು ಓದೋಣಂತ. ಫಸ್ಟ್ ನಮಗೆ ಬೇಕಾಗಿರೋದು ವ್ಯೂ, ಸಿಟಿ ವ್ಯೂ ಬೇಕು. ಟು ನೈಟ್ ಮೈ ಡ್ರೀಮ್ಸ್ ಹ್ಯಾವ್ ನೋ ಲಿಮಿಟ್ಸ್. ನೈಸ್. ಇದು ಮೇಲೆ ಹೋಗ್ಬೇಕಾ? ನೋ ಪಿಕ್ಚರ್ಸ್. ಓಕೆ, ಹಾಂ ಬಂದೆ. ಮಸ್ತಂದು ವ್ಯೂ ನೋಡ್ಬೋದು. ಆ್ಯಕ್ಚುಲಿ ಈಗ ಮಳೆ ಬರತೈತಿ, ಅದಕ್ಕೆ ಹಿಂಗೆ ಕಾಣತೈತಿ. ಮಸ್ತ್ ಐತಲ್ಲ. ಆ್ಯಂಡ್ ಇದಷ್ಟೇ ಅಲ್ಲ, ಇಲ್ಲೇ ಫ್ರೀ ವೈಫೈ ಐತಿ. ಅಪ್ ಟು 30 ಮಿನಿಟ್ಸ್ ಯೂಸ್ ಮಾಡ್ಬೋದು. 8 ಸಲ ಲಾಗಿನ್ ಆಗ್ಬೋದು. ಒಳಗಡೆನೂ ಇಲ್ಲಿ ಈ ಥರ ರೆಸ್ಟಿಂಗ್ ಏರಿಯಾ ಐತಿ, ಆರಾಮ್ ಕುಂದ್ರಬಹುದು. ಆ್ಯಂಡ್ ಇಲ್ಲಿ ನೋಡ್ರಿ 360 ಡಿಗ್ರಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಮೊದ್ಲು ಹೆಂಗಿತ್ತ ಈಗ ಹೆಂಗೈತಿ ಸ್ಕ್ಯಾನ್ ಮಾಡೀನಿ. ಈ ಥರ ಐತಿ ವ್ಯೂ. ಈಗ ಯಾವ ಥರ ಡೆವಲಪ್ಮೆಂಟ್ ಆಗೈತಿ. ಇದಿತ್ರಿ ನಮ್ಮ ಗಿಫು ಕ್ಯಾಸಲ್ದ ಟಾಪ್ ವ್ಯೂ. ಓಹೋ ಇದು ಮಸ್ತ್ ಕಾಣತೈತಿ. ಬರೋ ಮುಂದೇನೋ ಫುಲ್ ಬೆಳಕಿತ್ತು, ಹತ್ತಿ ಬಂದೆ. ಈಗ ಗುಡ್ಡ ಇಳಿಬೇಕಲ್ಲ, ಅದ್ರಾಗ ಮಳೆ ಬರತೈತಿ. ಥಂಡಿ ಸಿಕ್ಕಾಬಿಟ್ಟೈತ್ರಿ. ಕೈ ಫುಲ್ ಎಲ್ಲ ಫ್ರೀಸ್ ಆಗತ್ತಿದ್ವು. ಆ ಲೆವೆಲಿಗೆ ಕೋಲ್ಡ್ ಇತ್ತು. ಮೇಲೆ ಮಳೆ ಬರತೈತೆ. ವಿನಯ್ ಆ್ಯಂಡ್ ವ್ಯೂ. ಅವಾಗನೇ ಹತ್ತಿ ಬಂದೆ ಟ್ರೇಲ್ ಇಲ್ಲಿಂದಾನೆ. ಈಗ ಡು ನಾಟ್ ಎಂಟರ್ ಅಂತೇಳಿ ಹಾಕ್ಯಾರ. ಕಾಷನ್ ವೆನ್ ಡಿಸೆಂಡಿಂಗ್, ರಿಕ್ಸ್ ಬೇಡ ಅಂತೇಳಿ ರೋಪ್ವೇಯಿಂದ ಹೋಗೋಣೀಗ. ಅರಿಗತ ಗೊಜೈಮಸ್, ಅರಿಗತ ಗೊಜೈಮಸ್. ಓ ಇಲ್ಲೇನೋ ಪ್ಯಾನರೋಮಿಕ್ ವ್ಯೂ ಅಂತೈತಿ. ಮ್ಯಾಲೆ ಹೋಗಿ ನೋಡೋಣ ಬರ್ರಿ. ಆ್ಯಂಡ್ ಗೈಸ್ ಎಸ್, ಪ್ಯಾನರಾಮಿಕ್ ವ್ಯೂ ಮಿಸ್ ಮಾಡ್ಕೊತಿದ್ದೆ ನಾನು. ಹಿಂಗೆ ಸ್ಟ್ರೇಟ್ ಇಲ್ಲಿ ರೋಪೇ ಪ್ಲ್ಯಾಟ್ಫಾರ್ಮ್ ಹಿಂಗೆ ಹೊಂಟಿದ್ದೆ ನಾನು. ನೋಡೋಣ ಅಂತೇಳಿ ಹೋಗಿ ನೋಡ್ಕೊಂಬಂದೆ. ಮಸ್ತ್ ಇತ್ತು, ನೈಸ್. ಹಾ ಅಸ್ಥೆಟಿಕ್ ನೋಡ್ರಿ. ಯಪ್ಪ ಪಾಳೆ ನೋಡ್ರಿ ಎಷ್ಟೈತಿ. ಟಿಕೆಟ್ ತೊಗೊಂಡೆ 800 ಏನು. ಅರಿಗತ ಗೊಜೈಮಸ್. ನಮ್ಮ ರೋಪೇ ಬಂತ. ಈಗ ನೋಡ್ರಿ ಈಗ ಹೆಂಗೆ ಬೋವ್ ಮಾಡ್ತಾರೆ. ಎಷ್ಟು ಮಂದಿನ ತುಂಬಿದ್ರಿಪ್ಪ ಇದ್ರಾಗ. ಹೊಂಟೆ ನಾನು. ಇದೊಂದು ಮಿಸ್ ಆಗಿತ್ತು ನೋಡ್ರಿ. ರೋಪ್ವೇಯಿಂದ ಇಳಿದು ಬಂದೆ. ಊರು ಕಿಂಕಾಸನ್ ಗಿಫು. ಇಲ್ಲೇ ಒಂದು ಸಣ್ಣ ಶಾಪ್ ಐತಿ. ಗಿಫು ಬಂದಿದ್ದ ಮೆಮರಿಗೆ ಏನಾದರೂ ಒಂದು ತೊಗೊಂಡು ಹೋಗೋಣ. ಎಸ್, ಸೊ ಈ ಪೂರ ಅಂಗಡಿ ಒಳಗಡೆ ನಾನು ಸೆಲೆಕ್ಟ್ ಮಾಡಿದ್ದೆ ಪ್ರಾಡಕ್ಟ್. ಇವೆರಡರೊಳಗಡೆ ಕನ್ಫ್ಯೂಸ್ ಆಗೀನಿ. ಸಿಲ್ವರ್ ತೊಗೊಲಿ, ಒಂದು ಗೋಲ್ಡ್ ಕಲರ್ ತೊಗೊಲಿ ಅಂತಂದು. 660円です。1000円お預かりいたします。340円お返しいたします。どうぞ、こちらがレシートでございます。はい、お待たせしました。ありがとうございます。ありがとうございます。ಇದನ್ನ ಒಂದು ನಂತರ ನಾನು ಎಲ್ಲೂ ಬಿಡತ್ತಿಲ್ಲ. ಏನೇ ತೊಗೊಂಡ್ರು ಬಿಲ್ ಮಾಡುವಾಗ ಈ ಥರ ವಿಡಿಯೋ ತೊಗೊಳತ್ತೀನಿ. ಅವ್ರದ್ದೇನೋ ಒಂಥರ ಹಿಂಗೆ ಬೋದು ಮಾಡ್ತಾರಲ್ಲ, ಅದನ್ನು ನೋಡೋಕೆ ಒಂದು ಮಳೆ ಬರೋದಕ್ಕೆ. ಅದನ್ನು ನೋಡೋಕೆ ಒಂದೇನೋ ಚಲೋ ಅನಿಸ್ತೈತೆ ಅದನ್ನು ನೋಡೋಕೆ. ದ್ಯಾಟ್ಸ್ ಇಟ್ ಅಷ್ಟೇ. ತಂಡೈತಿ
ಎಸ್ ಇದಿತ್ರಿ ಎಪಿಸೋಡ್ 04. ನಾನಿರೋ ಸಿಟಿ ಗಿಫು ಸಿಟಿದ ಗಿಫು ಕಾಸಲ್ ಮತ್ತೆ ಮೌಂಟ್ ಕಿಂಕಾ. ನೆಕ್ಸ್ಟ್ ಎಪಿಸೋಡ್ ಒಳಗಡೆ ನಾನಿರೋ ಸಿಟಿ ಬಿಟ್ಟು ಹೊರಗಡೆ ಹೋಗೋಣಂತ, ಇದಕ್ಕಿಂತ ದೊಡ್ಡ ಕಾಸಲ್ ನೋಡೋಣಂತ. ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಎಪಿಸೋಡ್ ಒಳಗೆ ಸಿಗೋಣಂತ. ಬಾಯ್.